ವಿನೂತನವಾಗಿ ಹೊಸ ವರ್ಷ ಆಚರಣೆ. ಸನಾತನ ಹಿಂದೂ ಧರ್ಮದ ಪ್ರಕಾರ ಪೂಜಾ ಪುರಸ್ಕಾರಕ್ಕೆ ಆದ್ಯತೆ ನೀಡಿ ಸಂಭ್ರಮ. ಗೋಮಾತೆ ಹಾಗೂ ಪುಟಾಣಿ ಮಕ್ಕಳಿಗೆ ಪಾದಪೂಜೆ ಮಾಡುವ ಮೂಲಕ ಆಚರಣೆ. ನೆಲಮಂಗಲದ ದಾಸನಪುರದ ಹವಾರ್ಡ್ ಶಾಲೆಯಲ್ಲಿ ವಿನೂತನವಾಗಿ ಹೊಸ ವರ್ಷ ಆಚರಣೆ. ಪುಟಾಣಿ ಮಕ್ಕಳಿಗೆ ಪಾದಪೂಜೆ ಮಾಡಿ ಫಲತಾಂಬೂಲ ವಿತರಣೆ. ಮಕ್ಕಳಿಂದ ಹೆತ್ತ ತಾಯಿಗೆ ಪಾದಪೂಜೆ ಮಾಡುವ ಮೂಲಕ ವಿಭಿನ್ನ ರೀತಿಯಲ್ಲಿ 2026ರ ಸಂಭ್ರಮ. ಮಕ್ಕಳಿಗೆ ಅರಿವು ಮೂಡಿಸಲು ವಿಜ್ಞಾನ ವಸ್ತು ಪ್ರದರ್ಶನ ಆಯೋಜನೆ. ಶಾಲೆಯ ಸಂಸ್ಥಾಪಕ ರಾಜಣ್ಣ ಕುಟುಂಬದಿಂದ ಮಕ್ಕಳ ಪಾದಪೂಜೆ ಮಾಡಿ ಆಶೀರ್ವಾದ. ಹೊಸ ವರ್ಷದ ಲೋಕ ಕಲ್ಯಾಣಕ್ಕಾಗಿ ಶಿವ ಪಾರ್ವತಿ ದೇವಿಯ ಆರಾಧನೆ, ಉತ್ಸವ ರೀತಿಯಲ್ಲಿ ಪೂಜಾ ವಿಧಿವಿಧಾನ. ಹೊಸ ವರ್ಷದ ಶುಭಾಶಯಗಳೊಂದಿಗೆ ನಮ್ಮ ಸಮಸ್ತ ವಾಹಿನಿಯ ವೀಕ್ಷಕರಿಗೆ ನಮ್ಮ ಸಂಸ್ಥೆ ಹೆಸರಲ್ಲಿ ಅನಂತ ಕೋಟಿ ಪ್ರಣಾಮಗಳು. ಜೊತೆಗೆ ನಮ್ಮ ಬ್ರಹ್ಮ ವಿಷ್ಣು ಮಹೇಶ್ವರ ನಮ್ಮ ಏನ್ಸಿಯಂಟ್ ಒಂದು ಪರಂಪರೆ ಹೆಸರಲ್ಲಿ ನಮ್ಮ ರಾಜ್ಯದ ಜನತೆಗೆ ನಮ್ಮ ಸಂಸ್ಥೆ ಹೆಸರಲ್ಲಿ ನಾನು ಶಿರಷ್ಟಾಂಗ ನಮಸ್ಕಾರಗಳೊಂದಿಗೆ ಇವತ್ತಿನ ಕಾರ್ಯಕ್ರಮ ಏನು ಅಂತ ಅಂದರೆ, ನಮ್ಮ ಏನ್ಸಿಯಂಟ್ ಕಲ್ಚರು, ನಮ್ಮ ಪರಂಪರೆಯಲ್ಲಿ ಪ್ರಕೃತಿ ನಮ್ಮನ್ನು ಪ್ರೆಸೆಂಟ್ ಮಾಡಿದೆ. ನಾವು ಪ್ರಕೃತಿ ತಾಯಿ ಸೇವೆಯನ್ನು ಮಾಡ್ತಾ ಇದ್ವಿ. ಪ್ರಕೃತಿ ತಾಯಿ ಸೇವೆ ಅಂದರೆ ನಮ್ಮ ಪೂರ್ವಜರು, ನಮ್ಮ ಆ್ಯನ್ಸಿಸ್ಟರ್ಸು, ತಾತ ಅಜ್ಜಿ, ತಂದೆ ತಾಯಿ, ಈ ರೀತಿ ನಾವು ಇವತ್ತು ಈ ಲೋಕದಲ್ಲಿ ನಮ್ಮ ವಾಹಿನಿ ಮುಂದೆ ನಿಂತಿದ್ದೀವಿ. ಸೊ ಈ ಒಂದು ನಮ್ಮ ಸಂಸ್ಥೆ ತಾಯಿ ದಿನಾಚರಣೆ ಅಂಗವಾಗಿ ನಮ್ಮ ಒಂದು ಸಂಸ್ಥೆಯಲ್ಲಿ ನಮ್ಮ ಪೇರೆಂಟ್ಸ್ ಪಾದ ಪೂಜೆ ಮಾಡುವಂಥದ್ದು, ಮತ್ತು ಪ್ರಕೃತಿ ತಾಯಿಯ ಸ್ವರೂಪಿಣಿ ಕನ್ಯಾಮಣಿ ಪೂಜೆ ಮಾಡುವಂಥದ್ದು, ಗೋಪೂಜೆ ಮಾಡುವಂಥದ್ದು. ಸೊ ಇವೆಲ್ಲವೂ ನಮ್ಮ ಪ್ರಕೃತಿಯಲ್ಲಿ, ನಮ್ಮ ಧರ್ಮದಲ್ಲಿ, ನಮ್ಮ ಪರಂಪರೆಯಲ್ಲಿ ಪ್ರಕೃತಿ ಈ ರೂಪದಲ್ಲಿ ನಮ್ಮ ಮನುಕುಲವನ್ನು ನಮ್ಮ ಸತ್ಯಯುಗ, ತ್ರೇತಾಯುಗ, ದ್ವಾಪರಯುಗ, ಕಲಿಯುಗದಲ್ಲಿ ಕ್ಯಾರಿ ಬಂದಿರೋದ್ರಿಂದ ವಿಶ್ವಕ್ಕೆ ಮತ್ತು ರಾಜ್ಯಕ್ಕೆ, ದೇಶಕ್ಕೆ ನಮ್ಮ ಸಂಸ್ಕಾರ ಯಾವುದು ಅಂತ ತಿರುಗಿ ನೋಡಿ ಅಂತ ನಮ್ಮ ರಾಜ್ಯದ, ದೇಶದ ಒಂದು ನಮ್ಮ ಏನು ಬಂಧು ವರ್ಗಕ್ಕೆ, ನಮ್ಮ ಮನುಕುಲಕ್ಕೆ ನಮ್ಮ ಸಂಸ್ಥೆಯಿಂದ ಒಂದು ಈ ಕಾರ್ಯಕ್ರಮದ ಮುಖಾಂತರ ಎಲ್ಲರಿಗೂ ನಮನ ಹೇಳಿ, ಇದನ್ನು ನೋಡಿ ನಮ್ಮ ಏನ್ಸಿಯಂಟ್ ಪರಂಪರೆ, ನಮ್ಮ ಏನ್ಸಿಯಂಟ್ ಕಲ್ಚರು ಮರಿಬೇಡಿ, ಒಂದು ಸರಿ ಹಿಂದೆ ತಿರುಗಿ ನೋಡಿ ಅಂತ ಹೇಳ್ಬಿಟ್ಟು ನಮ್ಮ ರಾಜ್ಯದ ಜನತೆಗೆ ನಾನು ನಮ್ಮ ವಾಹಿನಿ ಮುಖಾಂತರ ಮನವಿಯನ್ನು ಮಾಡ್ತೀನಿ. ಅದು ನಮ್ದಲ್ಲ, ಯಾಕೆಂದರೆ ಇವತ್ತು ನಾನು ನಮ್ಮ ವಾಹಿನಿ ಮುಖಾಂತರ ಏನು ಹೇಳ್ತೀನಿ ಅಂದರೆ, ನಮ್ಮ ಇಸ್ಕಾನ್ ಮುಖಾಂತರ ಇಡೀ ವಿಶ್ವದಲ್ಲಿ ಅರ್ಧ ವಿಶ್ವ ಇವತ್ತು ಹಿಂದೂಗಳಾಗಿ ನಮ್ಮ ಧರ್ಮವನ್ನು ಆಚರಣೆ ಮಾಡ್ತಾ, ನಮ್ಮ ಧರ್ಮದ ಹೆಸರಲ್ಲಿ ಭಗವಂತನ ಪ್ರಕೃತಿಯನ್ನು ಪ್ರಾರ್ಥನೆ ಮಾಡ್ತಾ ಜೀವನವನ್ನು ಕಟ್ಕೊಂಡಿದ್ದಾರೆ. ಆದರೆ ನಾವೇನಾಗಿದ್ದೀವಿ ಅಂತ ನಮ್ಮ ಜನತೆ, ನಮ್ಮ ದೇಶದ ಬಂಧುಗಳಲ್ಲಿ ನಂದೊಂದು ಪ್ರಶ್ನೆ. ತನ್ನ ಬಗ್ಗೆ ಅರಿವು ಹೆಚ್ಚಿಸ್ಕೋಬೇಕು, ತಾನು ಉಳಿಬೇಕಾದ್ರೆ ಯಾವ ರೀತಿ ಇರಬೇಕು ಅನ್ನೋದ್ರ ಬಗ್ಗೆ ಅರಿವು ಹೆಚ್ಚಿಸ್ಕೋಬೇಕಲ್ವ. ಆ ರೀತಿಯಲ್ಲಿ ನೋಡುವಾಗ ನಾವು ಮಕ್ಕಳಿಗೆ ಏನು ಸಂಸ್ಕಾರ ಕೊಡ್ತೀವಿ ಅದ್ರ ಪ್ರಕಾರ ಅವ್ರು ಬೆಳೀತಾ ಹೋಗ್ತಾರೆ. ಈಗ ಪ್ರಪಂಚದಲ್ಲಿ ನೀವು ಕೋವಿಡ್ ಬಂದ ಟೈಮಲ್ಲಿ ಪ್ರಪಂಚ ಏನು ಅರ್ಥ ಮಾಡ್ಕೋತು, ಭಾರತ ದೇಶದಲ್ಲಿ ಹೇಗೆ ಮಾನವ ಜೀವ ಉಳಿಬೇಕಾದ್ರೆ ಬೇರೆ ಜೀವರಾಶಿಗಳಿಗೂ ಬೆಲೆ ಕೊಡಬೇಕು, ಪ್ರಕೃತಿಗೂ ಬೆಲೆ ಕೊಡಬೇಕು ಅಂತ ಭಾರತದ ಮುಂಚಿಂದ ಬಂದಿದ್ದು ಪರಂಪರಾನುಗತವಾಗಿ ಬಂದಿರತಕ್ಕಂಥ ಒಂದು ನಾಲೆಡ್ಜ್ ಟ್ರೆಡಿಷನ್ ಸಿಸ್ಟಮಲ್ಲಿ ಮನುಷ್ಯ ಜೀವನ ಬೇಕಾದರೆ ಬರೀ ನಾನೊಬ್ಬ ಇದ್ದರೆ ಸಾಕಾಗಲ್ಲ, ಬೇರೆ ಜೀವರಾಶಿಗಳಿಗೂ ನಾವು ಬೆಲೆ ಕೊಡಬೇಕು, ಪ್ರಕೃತಿಗೂ ಬೆಲೆ ಕೊಡಬೇಕು. ಇವತ್ತು ಮಾನವ ಏನು ಮಾಡ್ತಾ ಇದ್ದಾನೆ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಡೆವಲಪ್ಮೆಂಟ್ ಹೆಸರಲ್ಲಿ ತುಂಬ ವೇಗವಾಗಿ ಬೆಳವಣಿಗೆ ಆಗಬೇಕಾದ್ರೆ ಪ್ರಕೃತಿಯಲ್ಲಿ ಸಾಕಷ್ಟು ಗೊಂದಲಗಳನ್ನು ಸೃಷ್ಟಿಸ್ತಾ ಇದ್ದೀವಿ. ಆದರೆ ಭಾರತ ದೇಶದ ಪರಂಪರೆಯಲ್ಲಿ ಇದು ಮುಂಚಿನಿಂದ ಸರ್ವೈವಲ್ ಸಸ್ಟೈನಬಿಲಿಟಿ ಅಂತೇನು ಹೇಳ್ತೀವಿ, ನೇಚರ್ಗೆ ನೀವು ರೆಸ್ಪೆಕ್ಟ್ ಕೊಟ್ಟು ನಿಮಗೆ ಬೇಕಾದಷ್ಟು ಮಾತ್ರ ಉಪಯೋಗಿಸ್ಕೊಂಡು ಬಂದರೆ ಈ ಭೂಮಿ ಮೇಲೆ ಜೀವರಾಶಿ ಉಳಿಬೋದು ಅಂತ. ಇಲ್ಲದೇ ಇದ್ದರೆ ಒಂದು ರೀತಿಯಲ್ಲಿ ದುರುಪಯೋಗ ಆಗ್ತಾ ಸಮಸ್ಯೆಗಳು ಹೆಚ್ಚಾಗುತ್ತೆ. ಅಂದರೆ ಮಕ್ಕಳು, ಪ್ರತಿಯೊಂದು ಮಗುನಲ್ಲೂ ಒಂದು ಅಸಾಧಾರಣವಾದ ಕ್ಷಮತೆ ಇರುತ್ತೆ, ಪ್ರತಿಭೆ ಇರುತ್ತೆ. ಅದಕ್ಕೆ ಯಾವ ರೀತಿ ಸಂಸ್ಕಾರ ಕೊಡ್ತೀವಿ ಆ ಸಂಸ್ಕಾರದ ಪ್ರಕಾರ ಅದು ಬೆಳೆಯುತ್ತೆ. ಅದಕ್ಕೆ ನಿಮ್ಮ ಮನೆಯೊಳಗೆ ನೀವು ಜೊತೆಯಲ್ಲಿರುವಾಗ ನಿಮ್ಮ ತಂದೆ ತಾಯಿಗಳಿಗೆ ಬೆಲೆ ಕೊಡಬೇಕು, ಅವ್ರನ್ನ ರೆಸ್ಪೆಕ್ಟ್ ಮಾಡಬೇಕು. ಅದನ್ನು ತೋರಿಸೋದು ಯಾವ ರೀತಿ,
ಒಂದು ಅದು. ಇನ್ನೊಂದು ಅವ್ರಿಗೆ ಅವ್ರ ಜೊತೆನೂ ಹೊಂದಾಣಿಕೆ ಇಟ್ಕೊಂಡು, ಈಗ ತಂದೆ ತಾಯಿ ನಮ್ಮ ಮಗು ದಿನ ಬಂದು ನಮಸ್ಕಾರ ಮಾಡ್ತಾ ಇದ್ದಾರೆ, ಅವ್ರನ್ನೂ ಕೇಳುತ್ತೆ ತಾಯಿನ, ನಾನೇನೋ ನಿನಗೆ ಮಾಡ್ತಿದ್ದೀನಿ, ನೀನು ನಿಮ್ಮ ಅಪ್ಪ ಅಮ್ಮಂಗೆ ಯಾಕೆ ಮಾಡಲ್ಲ ಅಂತ. ಯಾಕೆಂದರೆ ಮಕ್ಳಿಗೆ ತುಂಬ ಕುತೂಹಲ ಇರುತ್ತೆ. ಅವರು ಏನು ಮಾಡಿದ್ರು ನಾವು ಮಾಡೋದನ್ನೆಲ್ಲ ನೋಡಿ ಅದಕ್ಕೆ ಪ್ರಶ್ನೆ ಕೇಳ್ತಾ ಇರ್ತಾರೆ. ಹಾಗೆ ಅವಾಗ ಮಕ್ಕಳು ಕೇಳಕ್ಕೆ ಶುರು ಮಾಡ್ತಾರೆ ತಂದೆ ತಾಯಿಗೆ. ಅವಾಗ ತಂದೆ ತಾಯಿಗೂ ಅನಿಸುತ್ತೆ, ಈಗ ಈ ಮಗು ನನಗೆ ಮಾಡ್ತಾ ಇರುವಾಗ ನಾನು ಆ ರೀತಿ ಮಾಡಬೇಕಲ್ವ. ಅಂದರೆ ಒಂದು ರೀತಿಯಲ್ಲಿ ಸಮಾಜದಲ್ಲಿ ಸೌಹಾರ್ದತೆ ವಾತಾವರಣ ಬೆಳಿಬೇಕಾದ್ರೆ ಈ ದೇಶ ಪ್ರಪಂಚಕ್ಕೆ ತೋರಿಸಿರೋದು, ಮನುಷ್ಯ ಜೀವನ ಈ ಪ್ರಪಂಚದಲ್ಲಿ ಉಳಿಬೇಕಾದ್ರೆ ಅಥವಾ ಜೀವರಾಶಿ ಉಳಿಬೇಕಾದ್ರೆ ಪ್ರಕೃತಿಗೆ ಬೆಲೆ ಕೊಡಬೇಕು, ಹಾಗೂ ಮಕ್ಕಳಲ್ಲಿ ಒಳ್ಳೆ ಸಂಸ್ಕಾರ ಬೆಳೆಸಬೇಕು, ಒಬ್ಬರ ಜೊತೆ ಒಬ್ಬರು ಸೌಹಾರ್ದಯುತವಾಗಿರಬೇಕು. ಅದನ್ನೆಲ್ಲ ತಿಳ್ಕೊಬೇಕಾದ್ರೆ ಈ ರೀತಿಯ ಒಂದು ವ್ಯವಸ್ಥೆಯಲ್ಲಿ ಅವ್ರಿಗೆ ತೋರಿಸ್ಕೊಟ್ಟಾಗ ಅವ್ರು ಮುಂದೆ ತಮ್ಮ ಜೀವನದಲ್ಲಿ ಏನು ಬೇಕಾದ್ರೂ ಅಳವಡಿಸ್ಕೋಬೋದು. ಅವ್ರಿಗೆ ಎಲ್ಲ ರೀತಿಯ ಮಾಹಿತಿ ಸಿಕ್ಕಾಗ ಅವ್ರು ಏನು ಮಾಡ್ತಾರೆ ಅನ್ನೋದು ಅವ್ರ ಪ್ರಕ್ರಿಯೆ. ಆದರೆ ಚಿಕ್ಕ ವಯಸ್ಸಿನಲ್ಲಿ ನೀವು ಅವ್ರಿಗೆ ಒಳ್ಳೆ ಸಂಸ್ಕಾರ ಕೊಡದೇ ಇದ್ದರೆ ಅದನ್ನು ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಅಂತಾರಲ್ಲ, ಆ ರೀತಿ ಅವಾಗ ಕಷ್ಟ ಆಗುತ್ತೆ. ಅದರಿಂದ ಇವರು ಈ ಶಾಲೆಯಲ್ಲಿ ಮಾಡ್ತಾ ಇರ್ತಕ್ಕಂಥ ಒಂದು ಕೆಲಸ ಏನಿದೆ ಅದು ಪರಂಪರಾನುಗತವಾಗಿ ಬಂದಂಥ ಮಾಹಿತಿಯನ್ನು ಹೇಗೆ ನಮ್ಮ ಮುಂದಿನ ಪೀಳಿಗೆಗೂ ತಿಳ್ಕೊಳ್ಳೋ ಹಾಗೆ ಮಾಡಿ, ಇವತ್ತಿನ ವಿಜ್ಞಾನ ತಂತ್ರಜ್ಞಾನದ ಪ್ರಪಂಚದಲ್ಲಿ ಇದರ ಅವಶ್ಯಕತೆಯನ್ನು ಅವ್ರಿಗೆ ತೋರಿಸ್ಕೊಟ್ಟಾಗ ನಿಜವಾಗ್ಲೂ ನಮ್ಮ ಈ ಮಕ್ಕಳೆಲ್ಲ ಭಾರತ ದೇಶ ಅಷ್ಟೇ ಅಲ್ಲ, ಇಡೀ ವಿಶ್ವದಲ್ಲೇ ಒಳ್ಳೆ ಪ್ರಜೆಗಳಾಗೋಕ್ಕೆ ಸಾಧ್ಯ ಆಗುತ್ತೆ. ಅವ್ರು ಎಲ್ರೂ ತಾಯಿ ತಂದೆ ಮತ್ತೆ ಮಕ್ಕಳದು ಇದ್ರದ್ದು ಎಲ್ಲರೂ ಚೆನ್ನಾಗಿ ನೋಡ್ಕೋತಾರೆ, ಚೆನ್ನಾಗಿ ಇದು ಮಾಡ್ತಾರೆ, ಸಂಪ್ರದಾಯಗಳನ್ನು ತುಂಬಾ ಆಚರಣೆ ಮಾಡ್ತಾರೆ. ಅದಕ್ಕೆ ನಮ್ಗೆ ಇಷ್ಟಪಟ್ಟು ನಮ್ಮ ಮೊಮ್ಮಕ್ಕಳನ್ನ ಇಲ್ಲೇ ಸೇರಿಸಿದೀವಿ. ಇವತ್ತಿನ ಕಾರ್ಯಕ್ರಮ ತುಂಬಾ ಸಂತೋಷ ಆಯ್ತು. ಇದು ಕನ್ಯಾ ಪೂಜೆ ಮಾಡಿದ್ರು, ಮತ್ತೆ ತಾಯಿ ತಂದೆರು ಗೋ ಪೂಜೆ ಮಾಡಿದ್ವಿ ನಾವು. ಆಮೇಲೆ ತಾಯಿ ತಂದೆಯರ್ಗೆ ಪೂಜೆ ಮಾಡಿದ್ವಿ. ಇಲ್ಲಿ ಈಶ್ವರದ್ದು ದೇವಸ್ಥಾನ ಇದು ಮಾಡಿ ನಮ್ಮ ಮಕ್ಕಳು ನಮ್ಮ ಪಾದ ಪೂಜೆ ಮಾಡಿದ್ರು. ಇಲ್ಲೆಲ್ಲ ಕಾರ್ಯಕ್ರಮ ಎಲ್ಲ ತುಂಬಾ ಚೆನ್ನಾಗಿತ್ತು, ತುಂಬಾ ಸಂತೋಷ ಆಯ್ತು. ನಮ್ಮ ಮುಂಚೆಯಿಂದ ನೋಡ್ದಂಗೆ ಇನ್ಸ್ಟಿಟ್ಯೂಟ್ ನಾವು PKG ಇಂದ ಹಾಕಿದೀವಿ ನಮ್ಮ ಮಗುನ. ತುಂಬಾ ಚೆನ್ನಾಗಿದೆ ಕಲ್ಚರ್. ಪ್ರತಿ ವರ್ಷನೂ ಇದೇ ತರ ಸಂಸ್ಕೃತಿ, ಇದೇ ತರ ಕಲ್ಚರ್ನ ಅವರು ನಡ್ಸ್ಕೊಂಡು ಬಂದಿದ್ದಾರೆ. ಪ್ರತಿ ವರ್ಷನೂ ಮಕ್ಳಿಗೆ ಫಸ್ಟ್ ಚಿಕ್ಕ ಮಕ್ಳಿಗೆ ದೇವ್ರ ತರ ಪೂಜಿಸ್ತಾರೆ, ಮತ್ತೆ ತಂದೆ ತಾಯಿಗೆ ನಮ್ಗೆ ಪಾದ ಪೂಜೆ ಮಾಡಿಸ್ತಾರೆ. ಇದೆಲ್ಲ ನೆಕ್ಸ್ಟ್ ನಮ್ಮ ಮಕ್ಳುಗಳು ಇದನ್ನ ಕಲ್ತ್ಕೊಂಡು ಮುಂದುವರೆದ್ಕೊಂಡು ಈ ಕಲ್ಚರ್ನ ಮುಂದೆ ಫಾಲೋ ಮಾಡೋದಕ್ಕೆ ಇದು ತುಂಬಾ ಹೆಲ್ಪ್ ಆಗುತ್ತೆ. ಇವ್ರ ಇನ್ಸ್ಟಿಟ್ಯೂಟ್ ಅಂತೂ ಇದ್ರಲ್ಲಿ ಕಲ್ಚರ್ ಅಂತೂ ತುಂಬಾ ಚೆನ್ನಾಗಿದೆ. ಈ ಇನ್ಸ್ಟಿಟ್ಯೂಟ್ ನಾನು ಹೇಳಕ್ಕೆ ಆಗಲ್ಲ. ಪ್ರತಿ ವರ್ಷನೂ ಇದೇ ತರ, ಇದೊಂದೇ ಅಂತಲ್ಲ, ಪ್ರತಿ ಹಿಂದೂ ಕಲ್ಚರ್ ಪ್ರತಿ ಹಬ್ಬನೂ ಇದೇ ತರ. ಎಲ್ಲ ಶಿವರಾತ್ರಿ ಆಗಿರ್ಬೋದು, ಯುಗಾದಿ ಆಗಿರ್ಬೋದು, ಸಂಕ್ರಾಂತಿ, ನಮ್ಮ ಹಿಂದೂ ಕಲ್ಚರ್ ಯಾವುದನ್ನು ಇವ್ರು ಎಲ್ಲೂ ಬಿಟ್ಕೊಡಿಲ್ಲ. ಪ್ರತಿ ಹಬ್ಬನೂ ತುಂಬಾ ಸ್ಪೆಷಲ್ ಆಗಿ, ಅಂದ್ರೆ ನಮ್ಮ ಕಲ್ಚರ್ನ ಮಕ್ಕಳು ಪ್ರತಿಯೊಂದನ್ನು ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತಾ ಹೋಗ್ತಾರೆ. ಹಂಗಾಗಿ ತುಂಬಾ ಚೆನ್ನಾಗಿದೆ. ಪ್ರತಿ ವರ್ಷ ಮಾಡ್ತಿದ್ದಾರೆ ಸರ್. ಪ್ರತಿ ಹಬ್ಬನೂ ಇದೇ ತರ ತುಂಬಾ ಕಲ್ಚರ್ ಆಗಿ ಮಕ್ಳುಗಳಿಗೆ ಏನ್ ನೆಕ್ಸ್ಟ್ ಫ್ಯೂಚರ್ ಏನಿರ್ಬೇಕು ಅನ್ನೋದನ್ನ ನಾವ್ ಹೇಳ್ಕೊಡೋದಕ್ಕಿಂತ ಇವ್ರ ಇನ್ಸ್ಟಿಟ್ಯೂಟ್ ಇಂದ ಮಕ್ಳು ಕಲ್ತ್ಕೊಂಡು ನಾವು ನೆಕ್ಸ್ಟ್ ಸ್ಟೆಪ್ ನಾವ್ ಹೇಳ್ಕೊಡಕ್ ಈಸಿ ಆಗುತ್ತೆ ಮಕ್ಳಿಗೆ. ಇವ್ರ ಇನ್ಸ್ಟಿಟ್ಯೂಟ್ ಇಂದ ಕಲ್ತ್ಕೊಂಡ್ ಬಂದಿದಾರಲ್ಲ, ಸೊ ಹಂಗಾಗಿ ನಮಗ್ ಮನೆಯಲ್ಲಿ ಈಸಿ ಆಗುತ್ತೆ.